ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ ಬ್ಲಾಗ್ಗೆ ಸ್ವಾಗತ. ಕಾಣಿ ಮಠ ಮಧ್ಯಾಹ್ನ ಇವತ್ತು ಹೊಡ್ತಾ ಇದ್ದೀನಿ. ಎಲ್ಲಿಗೆ ಅಂದೇಳಿ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ. ಆಲ್ರೆಡಿ ಸುಮಾರು ಜನ ಸಾರಥಿ ಮೂವಿನ ಯಾವುದೋ ಒಂದು ಇದೆ ದರ್ಶನ್ ಅಂತ. ಆ ಮೂವಿಯಲ್ಲಿ ಒಂದು ಚಾಮುಂಡೇಶ್ವರಿದು ವಿಗ್ರಹ ಮಾಡಿದ್ರು. ಆ್ಯಕ್ಚುಲಿ ಏನೋ ಫೈನಲ್ ಕ್ಲೈಮ್ಯಾಕ್ಸ್ ಸೀನಲ್ಲ ಏನೋ ಮಾಡಿದರು. ಆ ಮೂವಿ ನೋಡಿದವರಿಗೆ ಗೊತ್ತಿರುತ್ತೆ ಆ ಮೂವಿಯಲ್ಲಿ ಮಾಡಿದ್ದು ರಿಯಲ್ ಅಲ್ಲ, ಸೆಟಪ್ ಏನೋ ಇರುತ್ತೆ ಅದು. ಬಟ್ ಇವತ್ತು ನಾನು ಅತಿ ಎತ್ತರದ ಚಾಮುಂಡೇಶ್ವರಿ ವಿಗ್ರಹ ನೋಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಇದು ಇರುವುದು ಬೆಂಗಳೂರಿಂದ ಒಂದು 100-120 ಕಿಲೋಮೀಟ್ರ್ ಆಗುತ್ತೆ. ರಾಮನಗರ ಡಿಸ್ಟಿಕ್ಕು ಚನ್ನಪಟ್ಟಣ ತಾಲೂಕಲ್ಲಿ ಬರುತ್ತೆ. ಇದು ಗೌಡರಹಳ್ಳಿ ಅಂತ ಒಂದು ವಿಲೇಜು. ಇನ್ಸ್ಟಾಗ್ರಾಮಲ್ಲಿ ತುಂಬ ಫೇಮಸ್ ಆಗಿತ್ತು ಕೆಲವು ಟೈಮ್. ಇದು ತುಂಬ ಜನ ಕೂಡ ಹೋಗಿದ್ರು. ಒನ್ ಆಫ್ ದ ಯುನೀಕ್ ಟೆಂಪಲ್ ಅಂತ ಹೇಳಿದ್ರೆ ತಪ್ಪಿಲ್ಲ. ಯಾಕಂದರೆ ಈ 60 ಅಡಿ ಎತ್ತರ ಇರುವ ಈ ಚಾಮುಂಡೇಶ್ವರಿ ವಿಗ್ರಹನ ಪಂಚಲೋಹದಿಂದ ಮಾಡಿದಾರಂತೆ. ಈ ದೇವಸ್ಥಾನಕ್ಕೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಹಾಗೆ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಕೂಡ ಬಂದಿದೆ. ಆ್ಯಂಡ್ ಈ ದೇವಸ್ಥಾನದಲ್ಲಿ ಮ್ಯೂಸಿಯಂ ಕೂಡ ಇದೆ ಅಂತೆ. ತುಂಬ ಇದೆ, ಒಂದು 2-3. ಸೊ ಎಲ್ಲ ನೋಡಿ ಎಕ್ಸ್ಪ್ಲೋರ್ ಮಾಡುವ ಬನ್ನಿ. ಲೆಟ್ಸ್ ಗೋ. ಮಧ್ಯಾಹ್ನ ಆರು ಟ್ರಾಫಿಕ್ ಕಾಣಿ ಮಾರು. ಫೈನಲಿ ಜಾಲಹಳ್ಳಿ ಬಂದು ಕೂಡ ನೆನಪಾತ್ ಮಾರು ಊರು ಬದಿ ಹಾಕೋದು. ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ ನಾನು ಹಾಸನ ಬೇಲೂರು ಮೇಲೆ ಹೋತ್ನಲ್ಲ, ಹಾಗಾಗಿ ಈ ಜಾಲಹಳ್ಳಿ ಮೇಲೆ ಹಾಕೋದು ಮಾರು. ಎಂತ ಮಾಡ್ತೇನೆ ನಿಲ್ಸ್ಕೊಂಡು ಈ ಜಾಲಹಳ್ಳಿ ಕಂಡ್ರೆ ಕೂಡಲೇ ಊರಿಗೆ ಹೋತಿದ್ನೇನೋ ಒಂದಳಿ ನೆನಪಾತ್ ಮಾರು. ಬೆಂಗಳೂರಿಗೆ ದುಡುಕ್ ಬಪ್ಪು ಪ್ರತಿಯೊಬ್ಬ ಮನೆ ಮಗನಿಗೂ ಈ ಜಾಲಹಳ್ಳಿ ಕ್ರಾಸು 8th ಮೈಲು ಒಂಥರ ಬೇರೆ ಥರನೇ ಫೀಲಿಂಗು. ಎಂತಕ್ಕಂದ್ರೆ ಆಲ್ಮೋಸ್ಟ್ ನಾವು ದುಡುಕ್ ಬಪ್ಪರೆಲ್ಲ ಇಲ್ಲಿಗೆ ಸ್ಲೀಪರ್ ಬಸ್ಸ ಬಂದಿರ್ತಾರೆ. ಇಲ್ಲಿಗೆ ಬಪ್ಪತ್ತಿಗೆ ನಿಯರ್ಲಿ ಒಂದು ಬೆಳಗಿನ ಜಾವ 5:30, 5 ಗಂಟೆ 6 ಗಂಟೆ ಎಲ್ಲ ಹಿಂಗಾಗಿರುತ್ತೆ. ಸೊ ನಾವು ಮಲ್ಕೊಂಡು ಇಪ್ಪತ್ತಿಗೆ ಫಸ್ಟ್ ನಮ್ಮ ಕಿವಿ ಕೇಳುವ ಶಬ್ದ ಅಂದರೆ ಕಂಡಕ್ಟರ್ ಕೂಗು ಶುರು ಮಾಡ್ತಾರೆ, 8th ಮೈಲ್ ಜಾಲಹಳ್ಳಿ ಕ್ರಾಸ್ ಅಂದ್ರೆ ಕಣಿ. ಸೊ ಅದೊಂಥರ ಬೇರೆ ಥರನೇ ಫೀಲಿಂಗು ಈ 8th ಮೈಲ್ ಜಾಲಹಳ್ಳಿ ಕ್ರಾಸು. ಬೆಂಗಳೂರಿಗೆ ಬಾಪರಿಗೆ ಗೊತ್ತಿರುತ್ತೆ ಆ ಫೀಲಿಂಗ್ ಅಂತ ಅಂದೇಳಿ. ಶಕಿಮರ 2 ಗಂಟೆ ಆಯ್ತು ಗೈಸ್. ಆ್ಯಕ್ಚುಲಿ ನಾನು ಲೇಟ್ ಬಿಟ್ಟೆ, ಅಂತಕ್ಕಂದರೆ ಸ್ವಲ್ಪ ಬೆಳಗ್ಗೆ ಕೆಲಸ ಎಲ್ಲ ಇದ್ದಿತ್ತು, ಮುಗಿಸ್ಕೊಂಡು ಓಡೋಷ್ಟರಲ್ಲಿ ಲೇಟ್ ಆಯಿತು. 2 ಗಂಟೆ ಆಯಿತಾ, ಒಂದು 4 ಗಂಟೆ ಆಗ್ತೇನೆ ವಾಪತ್ತಿಗೆ. ಇಲ್ಲಿ ಹೋಗ್ಲಿಕ್ಕೆ 2 ರೂಟ್ ಇದೆ. ಒಂದು ಔಟರ್ ರಿಂಗ್ ರೋಡಿಂದ, ಇನ್ನೊಂದು ಏನಂದರೆ ಈ ನೆಲಮಂಗಲದ ಮೇಲೂ ಹೋಗ್ಬೋದು ಆ್ಯಕ್ಚುಲಿ. ಸೊ ನಾನು ಈ ರೂಟೇ ಚೂಸ್ ಮಾಡಿದೆ, ಅಂತಕ್ಕಂದ್ರೆ ಸ್ವಲ್ಪ ಟ್ರಾಫಿಕ್ ಕಡಿಮೆ ಇರುತ್ತೆ ಅನ್ನೋದೇಳಿ. ಇಲ್ಲಾಂದರೆ ಔಟರ್ ರಿಂಗ್ ರೋಡ್ ಮೇಲೆ ಸೀದಾ ಸಿಟಿ ಒಳಗೆ ಹೋಗ್ತ ಮತ್ತು ಸಿಟಿ ಒಳಗೆ ಹೊರಗೆ ಹೋಯ್ತಲ್ಲ ನಿಮ್ಮ ಕತೆ ಅಂತ ಅಂದೇಳಿ. ವೆಲ್ಕಮ್ ಟು ನೈಸ್ ರೋಡ್ ಗೈಸ್. ನಾನು ಮೊದಲು ಬೆಂಗಳೂರು ಬರೋಕ್ಕಿಂತ ಮುಂಚೆ ನೈಸ್ ರೋಡ್ ಅಂದರೆ ನನ್ನ ಕಲ್ಪನೆಯಲ್ಲಿ ಯಾವ ಥರ ಇತ್ತು ಅಂದರೆ ಮೋಸ್ಟ್ಲಿ ನೈಸ್ ಆಗಿರುತ್ತೆ ರೋಡು ಅಂತ ಅಂದ್ಕೊಂಡಿದ್ದೆ. ನೋ ಕಾಮೆಂಟ್ಸ್. ಬಟ್ ಆಮೇಲೆ ಗೊತ್ತಾಯಿತು ನೈಸ್ ರೋಡ್ ಇದು ಮೀನಿಂಗೇ ಬೇರೆ. ಬೈಕಿಗೆ ಟೋಲ್ ಕಟ್ಟಿಬೇಕು ಈ ರೋಡಿಗೆ. ಈಗ ಇಲ್ಲ ಇತ್ತು ನೋಡಿ ಟೋಲ್ ಬೂತು. ಎಷ್ಟಾಗಂತಂದು ಐಡಿಯಾ ಇಲ್ಲ, ಒಂದು 60-70 ರೂಪಾಯಿ ತಗೊಂಡ್ರೇನು, ಡಿಪೆಂಡ್ಸ್ ಆನ್ ನಮ್ಮದು ಲಾಸ್ಟ್ ಎಕ್ಸಿಟ್. ಇಲ್ಲೆಲ್ಲ ಬಾಪುದು ಕಡಿಮೆ ಅಲ್ಲ ನಾನು ನೈಸ್ ರೋಡಿಗೆಲ್ಲ ಅಷ್ಟು ಐಡಿಯಾ ಇಲ್ಲ. ನಮ್ದು ಏನಿದ್ರು ವಿದೌಟ್ ಟೋಲ್ ಜರ್ನಿ. ಈ ಥರ ನೈಸ್ ರೋಡಿಗೆಲ್ಲ ಜಾಸ್ತಿ ಬತ್ತಿಲ್ಲ ನಾನು. ಅಮ್ಮಸಿಗೆ ಒಂದಿನ ಹುಣ್ಣಿಗೆ ಒಂದಿನ ಬತ್ತೆ. ರಾಮನಗರ ಹೋಗ್ಬೇಕು. 45 ಅಂತೆ ಗೈಸ್ ಆಗಿದೆ. ಏನು ಜೀವ ಹೊತ್ತ ಮಾರ ಒಂದು ಇಲ್ಲಿ ಅಂತ ಆಟ ಆಡ್ತಿದ್ದೆ ನಾನೆಲ್ಲ. ಟಿಕೆಟ್ ತಗೊಂಬಾರ್ದ ಹಿಂಗಿಂದ ಮಾಡೋದು ಮಾರ ಕೆಲವರೆಲ್ಲ. ಎಲ್ಲ ಹಾರ್ನ್ ನೋಡಿ ಕಲ್ಲು ಹಾರ್ನ್ ನೋಡೋದಿಲ್ಲ. ಇದೇ ಕಾಣಿ ಗೈಸ್ ನೈಸ್ ರೋಡ್ ಟೋಲ್ ನಾನು ಪೇ ಮಾಡಿದ್ದೆ. ಎಷ್ಟು 45 ರೂಪೀಸು. ರೋಡ್ ಮಾತ್ರ ಹೇಳಿ ಟೋಲ್ ಕೊಡುತ್ತಲ್ಲ, ಹಂಗೆ ರೋಡ್ ಲೈಕ್ ಇರುತ್ತೆ. ಬಟ್ ಸ್ಪೀಡ್ ಲಿಮಿಟು ಇರುತ್ತೆ. ಹಂಗೆ ನೋಡಿ ಬೇಕಾಬಿಟ್ಟು ಓಡಿಸೋಕತ್ತಿಲ್ಲ. ಅಲ್ಲೆಲ್ಲ ನಿಂತ್ಕೊಂಡಿರ್ತಾರೆ, ಹಳ್ಳಿನ ಬದಾಗೆಲ್ಲ ನಿಂತ್ಕೊಂಡಿರ್ತಾರೆ ಕ್ಯಾಮ್ರಾ ಇಟ್ಕೊಂಡು. ನಮ್ಮ ತೋರೋದಿಲ್ಲ ಅಷ್ಟೇ. ಆಲ್ ರೈಟ್, ಬನ್ನೇರುಘಟ್ಟ ಹೊಸೂರು ರೋಡು ಎಕ್ಸ್ಪ್ರೆಸ್ ವೇ ಮೈಸೂರು.
ಎಕ್ಸಿಟು. ಇಲ್ಲಿ ಕೊಡ್ಬೇಕು ಟಿಕೆಟು. ಮತ್ತು ಪುನಃ ಟ್ರಾಫಿಕ್ ಬಂತಲ್ಲ ಗುರು. ಥೋ ಕಾಯಿ ಸಿಂಗಲ್ ಹಾರ್ಕೊಳ್ಳೆ ರೈಡ್ ಬೇಡ, ಎಂಥದ್ದು ಬೇಡ ಅನ್ಸುತ್ತೆ, ಸಾಯ್ಲೈತೆ. ಅದಕ್ಕೆ ಅರ್ಧಕ್ಕೆ ನಾನು ಬೆಂಗಳೂರಾಗಿದ್ದಾಗಳಿಗೆ ರೈಡ್ ಹಾಕೋಕ್ಕೆ ಮನಸ್ಸಾತಿಲ್ಲ. ಅದಕ್ಕೆ ಒಂದೇ ಬೆಳಿಗ್ಗೆ ಬೇಗ ಬಿಡ್ಕ, ಇಲ್ಲ ಲೇಟ್ ನೈಟ್ ಬಿಡ್ಕ, ಲೇಟ್ ನೈಟ್ ಬರ್ಕ ಅಷ್ಟೇ. ಮಧ್ಯದಾಗೆಲ್ಲರೂ ಬಂದ್ರೆ ಬಜ್ಜಾಯ್ತು ನಾನು. ಸತ್ಯ ಹೇಳ್ತೆ ಕಣಿ, ಈ ಟ್ರಾಫಿಕಲ್ಲೇ ಅರ್ಧ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಜಾಗ ಹೋಯ್ಕ ಎಕ್ಸ್ಪ್ಲೋರ್ ಮಾಡ್ಕಂದೇಳಿ ಅರ್ಧ ಇಂಟ್ರೆಸ್ಟ್ ಇಲ್ಲೇ ಹೋಗ್ಬಿಡುತ್ತೆ. ಎಂತ ಮಾಡೋಕ್ಕೂ ಒಂದ್ಸತ್ತಿಲ್ಲ, ಸಾಯಲೈತೆ. ಎಕ್ಸ್ಪ್ರೆಸ್ ವೇ ಸರ್ವಿಸ್ ರೋಡು ಫುಲ್ ಜಾಮ್ ಆಗಿಬಿಟ್ಟಿದೆ. ಎಲ್ಲಿ ತನಕ ಜಾಮ್ ಆಗಿದೆ ನೋಡಿ, ಮ್ಯಾಪಲ್ಲಿ ತೋರಿಸ್ತಾ ಇದೆ ರೆಡ್. ಇನ್ನೊಂದು 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಜಾಮ್ ಆಗಿದೆ ಅನ್ಸುತ್ತೆ. ವೆಲ್ಕಮ್ ಟು ಬಿಡದಿ ಗೈಸ್. ಬೆಳಗ್ಗೆ ಇಷ್ಟೊತ್ತಿಗೆ ಬಿಡದಿ ತಟ್ಟಿ ಇಡ್ಲಿ ತಿನ್ಲಕ್ಕೆ. ಇಲ್ಲಿ ನೋಡಿ ಹೊಸದೊಡ್ಡಿ ಯಾರಂತ ಗೊತ್ತಾಯ್ತಲ್ಲ, ಮದಕರಿ ಫಿಲ್ಮಲ್ಲಿ ಟೆನ್ನಿಸ್ ಕೃಷ್ಣ ಇರ್ತಾನಲ್ಲ, ಹೊಸದೊಡ್ಡಿ ಅಂತ ಕರೀತಾಯ್ತು ಸುದೀಪ್ ಅವನಿಗೆ. ಇಷ್ಟು ದಿನ ನಾನು ಹೊಸದೊಡ್ಡಿ ಅಂದರೆ ಒಬ್ಬರು ಪರ್ಸನ್ನ ಹೆಸರು ಅಂತ ಅಂದ್ಕೊಂಡಿದ್ದೆ. ಇವತ್ತೇ ಗೊತ್ತಾದ ಊರಿನ ಹೆಸರು ಅಂದೇಳಿ. ಮೈಸೂರು ಎಕ್ಸ್ಪ್ರೆಸ್, ಬ್ಯಾಂಗ್ಳೂರು ಮೈಸೂರು ಎಕ್ಸ್ಪ್ರೆಸ್ ವೇಯಲ್ಲಿ ನೋಡಿ ಕಾರ್ನವ್ರು ಆರಾಮಾಗಿ ಪೀಸ್ಫುಲ್ಲಾಗಿ ಹೋಗ್ತಾರೆ. ನಾವು ಬೈಕ್ನವ್ರಿಗೆ ಏನು ಕರ್ಮ ಮಾಡಿದ್ದೇವೆ, ನಮಗೆ ಸರ್ವಿಸ್ ರೋಡ್ ಕೊಟ್ಟಿದ್ದಾರೆ ಮಾತ್ರ ಸಾಲಿ. ಟೋಲ್ ಕಟ್ಟಿಬೇಕಾದ್ರೆ ವಾಪಕ್ಕೆ ರೆಡಿ ಇತ್ತು, ಬಟ್ ಬೈಕ್ ಎಲ್ಲೋ ಇಲ್ಲ ಅಲ್ಲಿ. ಇದ್ದೀರ ಆರಾಮಾಗಿ ಕಣ್ಮುಚ್ಕೊಂಡು ಮೈಸೂರು ಎಲ್ಲಾಗಿ 200-250 ಎಷ್ಟು ಆಗತ್ತೆ ಅನ್ಸುತ್ತೆ ಮೋಸ್ಟ್ಲಿ. ಹಂಗೆ ಇನ್ನೂ 40 ಕಿಲೋಮೀಟ್ರ್ ಇದೆ, 1 ಅವರ್ ತೋರಿಸ್ತಾ ಇದೆ. ಸೊ ಊಟ ಮಾಡಿಲ್ಲ, 3 ಗಂಟೆ ಆಗಿಬಿಟ್ಟಿದೆ. ದೇವಸ್ಥಾನಕ್ಕೆ ಹೋಗೋಷ್ಟು 4:15 ಆಗುತ್ತೆ ಮೋಸ್ಟ್ಲಿ. ಸೊ ನೆಕ್ಸ್ಟ್ ಎಲ್ಲರೂ ಹೋಟ್ಲ್ ಸಿಕ್ಕರೆ ಊಟ ಮಾಡ್ಕೀಗ. ವೆಲ್ಕಮ್ ಟು ರೇಷ್ಮೆ ನಾಡು ರಾಮನಗರಕ್ಕೆ ಸ್ವಾಗತ. ಗಾಯ್ಸ್, ರಾಮನಗರದಿಂದ ಸ್ವಲ್ಪ ಮುಂದೆ ಬಂದ ರೈಟಿಗೆ ಒಂದು ಡೈವರ್ಷನ್ ತಗೊಂಡೆ. ಬಟ್ ಇಲ್ಲಿ ನೋಡಿ ನೇಚರು ಊರು ಬದಿ ಫೀಲ್ ಕೊಡ್ತಾ ಇದೆ. ಊರು ಬದಿ ಅಂದ್ರೆ ಹತ್ತತ್ರ ಆಗುಂಬೆ ಹತ್ತತ್ರ ಒಪ್ಪತ್ತಿಗೆ ನಮ್ಗೆ ಇದೇ ಥರ ಸಿಕ್ಕತ್ತೆ ನೇಚರ್. ಹಂಗೆ ಇದೆ ಗೈಸ್. ಆ್ಯಕ್ಚುಲಿ ಬಾಳೆ, ತೆಂಗಿನ ಮರ ಚೆನ್ನಾಗಿದೆ. ಸ್ವಿಮ್ಮಿಂಗ್ ಪೂಲ. ಏಯ್ ನಿಧಾನ ಹೋಗಪ್ಪ ರಾಜ. ಓಹೋ ಸ್ವಿಫ್ಟು ಸಮ ನೀರು ತುಂಬಿ ಹೋಗಿತ್ತು ಮರ ಇಲ್ಲ. ಆಚೆ ಬದಿ ಹೊರ ಗುಂಡಿ, ಈಚೆ ಬದಿ ಸ್ವಲ್ಪ ಬೆಟ್ಟಿತ್ತಪ್ಪ. ಇದೇ ಲಾಸ್ಟ್ ಹಳ್ಳಿ. ಇದು ಹಳ್ಳಿ ದಾಡ್ಕೊಂಡೇ ಹೋಗ್ಬೇಕು. ನಾವೆಲ್ಲ ಇಷ್ಟು ಕಡು ಹಳ್ಳಿಯಲ್ಲಿ ಇಲ್ಲ ಬಿಡಿ. ಇಲ್ಲಿನ ಜೀವನನೇ ಬೇರೆ ಥರ. ಅಯ್ಯೋ ಎಂಥ ರಸ್ತೆ ಮರ ಇದು. ರಾತ್ರಿ ಹೊತ್ತಿಗೆಲ್ಲ ಬಂದರೆ ಇಲ್ಲಿ ಮುಗೀತು, ಇಲ್ಲೇ ಗೋರಿ ಹೇಗಂದ್ರೆ ಸೆ. ದೇವಸ್ಥಾನಕ್ಕೆ ಇನ್ನೇನೊಂದು 600 ಮೀಟ್ರ್ ಇದೆ. ಅಷ್ಟರಲ್ಲಿ ನೋಡಿ ಆಫ್ ರೋಡ್ ಇದೆ, ಸಣ್ಣದೊಂದು ಬೋರ್ಡ್ ಹಾಕಿದ್ದಾರೆ ಎಲ್ಲ ನಿಮಗೆ, ಚಾಮುಂಡೇಶ್ವರಿ ಬಸವಪ್ಪ ಪುಣ್ಯಕ್ಷೇತ್ರ ಅಂತ. ಎಲ್ಲ ಹಳ್ಳಿ ಒಳಗೆ ಹೋಗಿ ಬಂದೆ ಗಾಯ್ಸ್. ಸ್ಟ್ಯಾಚ್ಯೂ ಆಫ್ ಶಕ್ತಿ. ಓಕೆ, ವಾವ್ ಏನು ಸಖತ್ತಾಗಿ ಕಾಣಿಸ್ತಿದೆ ಗೈಸ್ ಆ್ಯಕ್ಚುಲಿ ಸ್ಟ್ಯಾಚ್ಯೂ. ಆಲ್ ರೈಟ್ ಗೈಡ್ಸು, ಗಾಡಿನಲ್ಲೇ ಪಾರ್ಕ್ ಮಾಡಿದೆ. ಇದೆ ಪಾರ್ಕಿಂಗ್ ಏರಿಯಾ ದೇವಸ್ಥಾನದ. ಬನ್ನಿ ಲೆಟ್ಸ್ ಗೋ. ಸುಮಾರು ಜನ ಇದ್ದಂಗೆ ಇತ್ತಪ್ಪ ಗಾಯ್ಸ್. ಇದೆ ನೋಡಿ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ. ಬನ್ನಿ ದೇವಸ್ಥಾನದ ಒಳಗಪ್ಪ ದರ್ಶನ ಮಾಡುವ. ದರ್ಶನಕ್ಕೆಲ್ಲ ಕ್ಯೂವಲ್ಲೇ ಇತ್ತು. ಬನ್ನಿ ಗಾಯ್ಸ್ ಲೆಟ್ಸ್ ಗೋ. ಸೊ ಇವೆಲ್ಲ ನೋಡಿ ಹರಕೆ ಕಾಯಿ ಕಟ್ಟಿರೋದು ನವಗ್ರಹ ದೇವರು. ಆಮೇಲೆ ಕಾಯಿ ಬಡಿಯೋದಿಲ್ಲ, ಇವೆಲ್ಲ ಹರಕೆ ತೆಂಗಿನಕಾಯಿ ಕಟ್ಟಿರೋದು ಆ್ಯಕ್ಚುಲಿ. ಸೊ ಗಾಯ್ಸ್ ಫೈನಲಿ ವಿಶ್ವದ ಅತಿ ಎತ್ತರವಾದ ಶ್ರೀ ಚಾಮುಂಡೇಶ್ವರಿ ವಿಗ್ರಹ ನೋಡ್ತಾ ಇದ್ರೆ ಸಖತ್ ಖುಷಿ ಆಗ್ತಿದೆ ಗೈಸ್. ಯೂನೀಕ್ ಆಗಿದೆ, ಡಿಸೈನ್ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ ನೋಡಿ. 18 ಕೈ ಇದೆ.
ಪಂಚಲೋಹದಿಂದ ಮಾಡಿದ ಇದು 60 ಫೀಟ್ ಇದು ವಿಗ್ರಹ. ಇದು ವಿಶ್ವದ ಅತಿ ಎತ್ತರವಾದ ವಿಗ್ರಹ. ಆ್ಯಂಡ್ ಈ ಕಡೆ ಇರೋದು ಚಾಮುಂಡೇಶ್ವರಿ ಅಮ್ಮನವರ ಮೇಯ್ನ್ ಟೆಂಪಲು. ಅದಾದಮೇಲೆ ಇಲ್ಲಿ ಬಸಪ್ಪನವರ ಗದ್ದಿಗೆ ಅಂತ ಇದೆ. ಆ್ಯಂಡ್ ಅದಾದಮೇಲೆ ಈ ಕಡೆ ಇಲ್ಲಿ ಬಂದರೆ ಈ ಬಿಲ್ಡಿಂಗಲ್ಲಿ ಬಸಪ್ಪ ಇದ್ದಾರೆ ಆ್ಯಕ್ಚುಲಿ. ಸೊ ಅದಾದಮೇಲೆ ನೋಡ ಬನ್ನಿ, ಫಸ್ಟು ಇಲ್ಲಿ ಒಳಗೆ ಹೋಗಿ ದರ್ಶನ ಮಾಡ್ಕೊಂಡು ಬಪ್ಪ. ಇಲ್ಲಿ ಒಳಗೆ ಆ್ಯಕ್ಚುಲಿ ಪರ್ಮಿಷನ್ ಇಲ್ಲ ಕ್ಯಾಮರಾ. ಸೊ ಫಸ್ಟ್ ಇಲ್ಲಿ ಹೋಗಿ ಆಮೇಲೆ ಮೇಲೋಗಿ ದರ್ಶನ ಮಾಡ್ಕೊಂಡು ಬರ್ತೆ ಗೈಸ್. ಇವಾಗ ಬಸಪ್ಪನವ್ರ ಗದ್ದಿಗೆ ಅಂತಿದೆ. ಇಲ್ಲಿ ಹಾಪ ಬನ್ನಿ. ಇವಾಗ ಕಾಣಿ ಎಷ್ಟು ಕಾಯಿ ಇಟ್ಟಿರೋ ನೋಡಿ, ತೆಂಗಿನಕಾಯಿ ಎಲ್ಲ ಹರಕೆ ತೆಂಗಿನಕಾಯಿ ಆ್ಯಕ್ಚುಲಿ. ಬಟ್ ಇವೆಲ್ಲ ಮಾರೋಕ್ಕೆ ಮಾರೋದಿಲ್ಲ ಇವರು ಅನ್ನಪ್ರಸಾದಕ್ಕೆ ಯೂಸ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಎತ್ಕಾಣಿ ಬಸಪ್ಪ. ಇದು ನಿಜವಾದ ಬಸಪ್ಪ ಅಲ್ಲ, ಇದು ಸ್ಟ್ಯಾಚು ಮಾಡಿದ್ದವ್ರು. ಹೆಂಗೆ ಮಾಡಿರ್ಕಣಿ ಬಸಪ್ಪನವರ ಗದ್ದಿಗೆ. ಆ್ಯಂಡ್ ಇಲ್ಲೇ ಮುಂದೆ ಇಪ್ಪುದು ಚಾಮುಂಡೇಶ್ವರಿ ಅಮ್ಮರ ಮೇನ್ ಟೆಂಪಲು. ಸೊ ಒಂದು ಸುತ್ತ ಫುಲ್ಲು ತೆಂಗಿನಕಾಯಿ ಇತ್ತು ಆ್ಯಕ್ಚುಲಿ, ಫುಲ್ಲು. ಇಲ್ಲಿ ಕೆಲವರು ತೆಂಗಿನಕಾಯಿ ಹರಕೆ ಇಡ್ತಾರೆ, ಕೆಲವರು ಉಪ್ಪು ಇಡ್ತಾರೆ. ಈ ಥರ ಬೇರೆ ಬೇರೆ ಥರದ ಹರಕೆ ಎಲ್ಲ ಇತ್ತಿಲ್ಲ. ಸಖತ್ತಾಗಿದೆ ಇವರು, ಪೀಸ್ಫುಲ್ ಜಾಗ ಆ್ಯಕ್ಚುಲಿ. ಬನ್ನಿ ಇವಾಗ ಸೀದಾ ದರ್ಶನ ನೋಡಪ್ಪ. ಇದೆಲ್ಲ ಹರಕೆ ಕಟ್ಟಿರೋಂತಹ ತೆಂಗಿನಕಾಯಿ. ಇದು ಯಾವುದೇ ಕಾರಣಕ್ಕೂ ಸೇಲ್ ಮಾಡೋದಿಲ್ಲ, ಬಟ್ ಇದನ್ನು ಅನ್ನದಾಸೋಹಕ್ಕೆ ಯೂಸ್ ಮಾಡ್ತಾರೆ. ಅದಾದಮೇಲೆ ಚಿಕಣಿ ಉಪ್ಪಿನ ಮೂಟೆ. ಸೊ ಇದರದ್ದು ಏನಂದರೆ ವಿಶೇಷ, ಸೊ ಜನಗಳ ಕಷ್ಟ ಎಲ್ಲ ಅದೇ ಥರ ಉಪ್ಪಿನ ಥರನೇ ಕರ್ಗಿ ಹೊಯ್ಲಿ ಅಂತ ಒಂದು ನಂಬಿಕೆ. ಸೊ ಅದು ಕೂಡ ಹಾಗೆ ಇಲ್ಲೆಲ್ಲ ಸುತ್ತಮುತ್ತ ಕಾಣಿ. ಸೊ ಐ ಥಿಂಕ್ ವಿಷ್ಣುವಿನ ಅವತಾರಗಳು ಅನಿಸುತ್ತೆ ಇದೆಲ್ಲ, ತುಂಬ ಇದೆ ಆ ಕಡೆ ಈ ಕಡೆ. ಮೇಲೆ ಇರೋದು ನೋಡಿ ಚಾಮುಂಡೇಶ್ವರಿ ವಿಗ್ರಹ. ನೋಡ್ತಾ ಇದ್ರೆ ಕಣ್ಣು ನಾಲ್ಕು ಕಡೆ ಈ ಕಡೆ ಮಾಡೋಕ್ಕೆ ಆಗ್ತಿಲ್ಲ, ಅಷ್ಟು ಸಖತ್ತಾಗಿದೆ. ಪಂಚಲೋಹದಿಂದ ಮಾಡಿದ್ದಾರೆ. 18 ಕೈ ಇದೆ ಅಂತೆ. ವಿಶ್ವದಲ್ಲಿ ಅತಿ ಎತ್ತರವಾದಂಥ ಸ್ಟ್ಯಾಚು ಇದೆ, ಚಾಮುಂಡೇಶ್ವರಿ ಸ್ಟ್ಯಾಚು ಇದೆ. ನೋಡ್ತಾ ಇದ್ರೆ ಗೂಸ್ ಬಂಪ್ಸ್ ಬರ್ತಾ ಇದೆ. ಇದು ನೋಡಿ ತೇಲುವ ಕಲ್ಲು. ಈ ಕಲ್ಲನ್ನು ಮುಳುಸಕ್ಕೆ ಟ್ರೈ ಮಾಡಿರಿ, ಮುಳುಗೋದಿಲ್ಲ ಆ್ಯಕ್ಚುಲಿ. ಇದು ಟಚ್ ಮಾಡಿದೆ ಈ ಕಲ್ಲು ಕಡೆ ಮೇಲೆ ತೇಲ್ತಾ ಇರತ್ತೆ, ಮುಳುಗೋದಿಲ್ಲ ಕಲ್ಲು. ಸೊ ರಾಮಾಯಣದಲ್ಲೂ ಇತ್ತು ಆ್ಯಕ್ಚುಲಿ. ಬ್ರಿಡ್ಜ್ ಕಟ್ಟೋ ಹೊತ್ತಿಗೆ ಕಲ್ಲಿನ ಮೇಲೆ ಶ್ರೀರಾಮನ್ ಬರೆದಿರ್ತಾರಲ್ಲ, ಅದು ಕಲ್ಲು ಮುಳುಗೋದಿಲ್ಲ, ತೇಲ್ತಾ ಇರುತ್ತೆ ಈ ಥರ. ಆಮೇಲೆ ಎಲ್ಲ ಕಾಯಿನೆಲ್ಲ ಅನಿಸ್ತಾ ಇದ್ರಪ್ಪ. ಸೊ ನಾನು ಅವಾಗ ಹೇಳಿದಾಗ ಇದೊಂಥರ ಸೇವೆ, ಹರಕೆ ಸೇವೆ. ಉಪ್ಪು ಆ್ಯಕ್ಚುಲಿ ಇವೆಲ್ಲ ಉಪ್ಪನ್ನು ಕೊಟ್ಟಿರ್ತಾರೆ. ಸೊ ಇದು ಬಸಪ್ಪನ ಸನ್ನಿಧಿ. ಇಲ್ಲಿ ಹೋಗೋಣ. ಸೊ ಇಲ್ಲಿ ಚಾಮುಂಡೇಶ್ವರಿನ ಎಷ್ಟು ಇದು ಮಾಡ್ತಾರೆ ಅಷ್ಟೇ ಬಸಪ್ಪನೇ ಕೂಡ. ಸೊ ಇಲ್ಲಿ ಒಳಗೆ ಹೋಗೋ ಬನ್ನಿ, ಏನಿದೆ ನೋಡ. ಸೊ ಸೊ ಇಲ್ಲಿ ಹೋಗಿ ಆಶೀರ್ವಾದ ತಗೊಂಡು ಬರ್ಬೋದು ಬಸಪ್ಪನಿಂದ. ನೋಡಿ ನೋಡ್ರಿ ಹೆಂಗೆ ಕಟ್ಟಿದ್ದಾರೆ ನೋಡಿ. ಇಲ್ಲಿ ನೋಡಿ ಗೈಸ್, ತ್ರಿಶೂಲದ ಅಚ್ಚು. ಓಹೋ ಹೊಸದರಿಗೆ ನೋಡಿಲ್ಲ ನಾನು, ಎಷ್ಟು ನೋವಾಗಿರ್ಬೋದು ಅದಕ್ಕೆ. ಗಂಡು ನಾ ಇಟ್ಕ ಕುಸ್ತಿ ಮಾಡ್ತಿತ್ತಪ್ಪ, ಈ ಗಂಡು ನಾ ಇಟ್ಕ ಕುಸ್ತಿ ಮಾಡ್ತಿತ್ತು. ಏಯ್ ಕರಿಯಾ ವಾಟ್ ಇಸ್ ದ ಡಾಗ್ ನೇಮ್? ಬೈಬಲ್ಲ, ಭೈರವ. ಆಲ್ ರೈಟ್ ಸ್ನೇಹಿತರೆ, ಸೊ ಇವಾಗ ನಾನು ಬೆಂಗಳೂರು ಕಡೆ ಆಪೋಸಿಟ್ ನೋಟಿದ್ದೆ ದೇವಸ್ಥಾನದಿಂದ. ರೂಟ್ ಈ ಸಲ ಬೇರೆ, ನೆಲಮಂಗಲದ ಮೇಲೆ ಹೋಗ್ತಿದ್ದೆ. ಕುಣಿಗಲ್ಲು, ಮದ್ದೂರು ರೋಡ್, ಮೇನ್ ರೋಡ್ ಎಲ್ಲ ಇತ್ತು. ಸೊ ಇದಿಷ್ಟು ಇವತ್ತಿನ ಬ್ಲಾಗು. ಶ್ರೀ ಚಾಮುಂಡೇಶ್ವರಿ ದೇವಿ ವಿಗ್ರಹನ ದೇವಸ್ಥಾನ ಎಕ್ಸ್ಪ್ಲೋರ್ ಮಾಡಿದ್ವಿ ಇವತ್ತು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನೊಂದು ವಿಷಯ ಏನಂದರೆ ಅಲ್ಲಿ 24 hours ಅನ್ನದಾನ ಸೇವೆ ಇದೆ ಅಂತ ದೇವಸ್ಥಾನದಲ್ಲಿ. ಯಾವ ಟೈಮಿಗೆ ಹೋರು ಅನ್ನದಾನ ಸೇವೆ ಸಿಕ್ಕುತ್ತೆ. ಸೊ ಅಲ್ಲೋ ನಾನು ಆ್ಯಕ್ಚುಲಿ ಲಾಸ್ಟಿಗೆ ಬಪ್ಪತ್ತಿಗೆ ಒಬ್ಬರು ಸಿಕ್ಕರೆ ಹೇಳ್ರಪ್ಪ. ಸೊ ಅದಕ್ಕೆ
ಇದಿಷ್ಟು ಇವತ್ತಿನ ವ್ಲಾಗು. ಸೊ ವಿಡಿಯೋಲಿ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇಲ್ಲಿ ತನಕ ಎಲ್ರಿಗೂ ನಮಸ್ಕಾರಗಳು.